ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಗುಡ್ ಮಾರ್ನಿಂಗ್. ಇವತ್ತಿನ ಗುಡ್ ಮಾರ್ನಿಂಗ್ ಅದು ಇವತ್ತಿನ ಗುಡ್ ಮಾರ್ನಿಂಗ್ ಹಂಗಲ್ರಿ, ಅದು ಇವತ್ತಿನ ಗುಡ್ ಮಾರ್ನಿಂಗ್ ರೀ. ನಾನು ನಿನ್ನೆ ಗುಡ್ ಮಾರ್ನಿಂಗ್ ಅನ್ಕೊಂಡೆ. ಇಲ್ರಿ, ಇವತ್ತಿನ ಗುಡ್ ಮಾರ್ನಿಂಗ್. ಇವತ್ತಿಂದ ಹೇಳ್ತಾರೆ ಗುಡ್ ಮಾರ್ನಿಂಗ್. ನಿನ್ನೇನು ಅನ್ಕೊಂಡಿದ್ದೆ. ಇಲ್ಲ ಮಿಸ್ಟೇಕ್ ಮಾಡ್ಕೋಬೇಡ್ರಿ ನೀವು ನಂತಾರೆ. ಇವತ್ತಿದ್ದ ಗುಡ್ ಮಾರ್ನಿಂಗ್ ಅದು. ಅದಕ್ಕೆ ರೀ ಎಲ್ಲ ಗುಡ್ ಮಾರ್ನಿಂಗ್ ಅಂತಂದ್ರೆ ಯಾವತ್ತಿನ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಮೆನ್ಷನ್ ಮಾಡ್ಬೇಕ್ರಿ ಇವತ್ತಿನ ಗುಡ್ ಮಾರ್ನಿಂಗ್. ಮತ್ತು ಇವತ್ತಿಂದ ಫುಲ್ ಡೇ ನಾನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ರೀ. ಯಾಕಂದ್ರೆ ಇವತ್ತಿಂದ ಫುಲ್ ಡೇ ಎಲ್ಲಿವರೆಗೂ ಇವತ್ತಿನ ಫುಲ್ ಡೇ ಇವತ್ತು ಎಂಡ್ ಆಗೋವರೆಗೂ ನಾನೇ. ಇವತ್ತಿಂದ ನೀನು ಇವತ್ತು ಅಂದಿಲ್ಲ, ಇವತ್ತಿಂದ ಫುಲ್ ಡೇ. ಇವತ್ತಿನ ಫುಲ್ ಡೇ ಇವತ್ತಿಂದ ಅಂದಿಲ್ಲ, ಇವತ್ತಿನಿಂದ ಫುಲ್ ಡೇ. ಇವತ್ತಿಂದ ಅದು ನನಗೆ ಕ್ಲಿಯರ್ ಆಗಿ ಕೇಳಿಸ್ತದೆ. ಅವ್ರಿಗೆ ಹೆಂಗೆ ಕೇಳಿಸ್ತದೆ ಗೊತ್ತಿಲ್ಲ. ಹೋಗ್ಲಿ ಬಿಡ್ರಿ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಇವತ್ತು ನಮ್ಗೆ ರಜೆ ಕೊಟ್ಟಾರೆ. ಅವನಿಗೆ ರಜೆ ಕೊಟ್ಟರು. ಏನ್ ಮಾತಾಡ್ಲಿಕ್ಕೆ ಅಂದ್ರ ಕಾಲೇಜ್ ರಜೆ ಕೊಟ್ಟದ, ಅದು ನಮಗೂ ರಜೆ ಆಗ್ಯಾವ. ನಮಗೂ ಒಂದಂದ್ರವ ಅವ ಏನಂತ ನನಗೆ ರಜಾ ಕೊಟ್ಟಾರ, ಅವ್ರಿಗೆ ಒಬ್ಬನಿಗೆ ರಜಾ ಕೊಟ್ಟಾರ. ನಮಗ್ ರಜೆ ಕೊಟ್ಟಾರ, ನನಗ್ ರಜೆ ಕೊಟ್ಟಿಲ್ಲ. ನಮಗ್ ರಜೆ ಕೊಟ್ಟಾರ. ಇವತ್ತ ಕಾಲೇಜ್ ರಜಾ ಆದ್ರಿ, ಅದಕ್ಕೆ ನಾಟಕ. ಈಗ ನಮ್ಮ ಮನ್ಯಾಗ ಪೂಜೆ ಮಾಡಾಕ್ತಾರ್ರಿ. ದೀಪ ಎಲ್ಲ ಹಚ್ಚಾರ, ಊದಿನ ಕಡ್ಡಿ ಬೆಳಗ್ಗೆ ಧೂಪ ಹಾಕ್ತಾರ್ರಿ. ಚಳಿಗೆ ಕುಂದಿರ್ಸ್ಬಿಟ್ರವ. ಇವತ್ತಿನ ದಿನ ನನಗೊಬ್ಬನಿಗೆ ರಜಾ ಅನ್ಕೊಂಡು ನಾನು ಕುಂದ್ರು. ಧೂಪ ಬೆಳ್ಕೊಂಡು ಬರು. ನೋಡ್ರಿ, ಇವತ್ತು ಶುಕ್ರವಾರ ರಂಗೋಲಿ ಹಾಕ್ಯಾರ. ರಂಗೋಲಿ ಹಾಕಿ 2 ದೀಪ ಇಟ್ಟಾರಿ ಬಾಕಲ್ ಮುಂದ. ಅದು ರೀ, ಅದು ಈ ತೀರ್ಪತಿ ಶುಕ್ರವಾರ ನನಗೆ ವಿಶೇಷ. ಹಾಗೆ ಒಬ್ರು ಕೇಳಿದ್ರು, ನೀವು ಶುಕ್ರವಾರ ಯಾಕೆ ಮನೆ ಒರೆಸ್ಕೊಳ್ಳಲ್ಲ ಅಂತೇಳ್ಬಿಟ್ಟು. ನಾನು ಶುಕ್ರವಾರ ಮನೆ ಯಾಕೆ ಒರೆಸ್ಕೊಳ್ಳಲ್ಲಪ್ಪ ಅಂತಂದ್ರೆ, ಗುರುವಾರ ರಾಯರ ಪೂಜೆ ಮಾಡಿದ್ರಿಂದ ಶುಕ್ರವಾರ ಪೂಜೆ ಇಳಿಸ್ತೀನಿ. ಪೂಜೆ ಇಳಿಸಿದ ಮೇಲೆ ಮನೆ ಒರೆಸ್ಕೋಬಾರ್ದು. ಹಾಗಾಗಿ ನಾನು ಮನೇನ ಶುಕ್ರವಾರ ಒರೆಸ್ಕೊಳ್ಳೋದಿಲ್ಲ. ಮತ್ತು ಒಬ್ರು ಕೇಳಿದ್ರು, ರಾಯರ ಪೂಜೆ ಇಳಿಸ್ಬೇಕಾದ್ರೆ ಶುಕ್ರವಾರ ಏನು ಮಾಡ್ತೀರಿ ಅಂತ ಹೇಳ್ಬಿಟ್ಟು. ಏನೂ ಮಾಡಲ್ರಿ. ಪೂಜೆ ಇಳಿಸೋಕ್ಕಿಂತ ಮೊದಲ ಮನ್ಯಾಗ ದೇವ್ರ ಮುಂದಾಗಲಿ ರಾಯರ ಮುಂದಾಗಲಿ ದೀಪ ಹಚ್ಚಬಾರ್ದು. ದೀಪ ಹಚ್ಬಿಟ್ಟು ಪೂಜೆನ ಇಳಿಸ್ಬಾರ್ದು. ಹಂಗಾಗ್ಬಿಟ್ಟು ಏನು ಮಾಡ್ತೀವಿ ಅಂತಂದ್ರೆ, ದೀಪ ಹಚ್ಚೋಕ್ಕಿಂತ ಮೊದಲೇನು ಪೂಜೆ ಇಳಿಸ್ಬೇಕು. ಪೂಜೆ ಇಳಿಸ್ಬೇಕಂತಂದ್ರೆ ಒಂದು ದೀಪನ ಏನು ಮಾಡಬೇಕು, ಉತ್ತರ ದಿಕ್ಕಿಗೆ ಸರಿಸಿ ದೀಪನ ಇಳಿಸ್ಬೇಕು. ಇಷ್ಟು ಮಾಡ್ಕೋತೀನಿ. ಇಷ್ಟು ನನಗೆ ಗೊತ್ತಾ. ಮತ್ತು ಮಿಕ್ಕಿದ್ದು ಏನಾದರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಮತ್ತು ಪುಳಿಯೋಗರೆದು ರೆಸಿಪಿ ಕೇಳಿದ್ರಿ, ಖಂಡಿತ ಇವತ್ತು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನೋಡ್ರಿ, ಚಹಾ ರೆಡಿ ಮಾಡಿದ್ರು. ಚಹಾನ ಅಪ್ಪು ಕೊಟ್ಟು ಅಪ್ಪು ಕುಡಿಯತ್ತಾರ್ರಿ. ಈಗ ನನಗೋಸ್ಕರ ಹಾಲು ರೆಡಿ ಮಾಡ್ತಾವ್ರಿ. ಸ್ಪೆಷಲ್ ಏನ್ರಿ ಅದು, ಬೂಸ್ಟ್. ಹಾಂ, ಪಾಪ್ರಿ ಸಣ್ಣ ಪಾಪ ಸಣ್ಣ ಕೂಸ್ರಿ, ಬೆಳೆ ಕೂಸು, ಹಾರ್ಲಿಕ್ಸು ಬೂಸ್ಟು ಕುಡಿತೈತಿ ಕೂಸು. ನಶಿಕ್ನಾಗ ನಾಲ್ಕು ಕೇಳ್ತೈತಿ ಪಾಪ ಚಾಪ ಕುಡಿದ್ರ ಆರೋಗ್ಯ ಹಾಳಾತ ಹೇಳ್ಬಿಟ್ಟು ಪೌಡ್ರ್ ತಂದು ಕೊಟ್ಟಿನ್ರಿ. ಪಾರ ಏನ್ ಮಾಡಾತಿತ್ರಿ, ಈಗ ನನ್ನ ಜೋಡಿ ನೆಪದಾಗ ತಾನು ನಿದ್ದೆ ಹೊಡ್ಯಾತಿತ್ರಿ ಪಾರ. ನೋಡ್ರಿ, ರಾತ್ರಿ ನೀರಾಗಿ ಇಟ್ಟಿದ್ರೆ ನಿನ್ನೆ ರಾತ್ರಿ ನೀನು ಹಿಡಿದಾಗ ನೀವು ನೋಡ್ಬೋದು ನಾನು ಹೆಂಗೆ ನೀರಾಗಿ ಇಟ್ಟಿದ್ದಂತೇಳಿ. ಹಿಟ್ಟು ಸ್ವಲ್ಪ ಕೂಡ ಹಾಳಾಗಿಲ್ಲ, ಹೆಂಗದ ಹಂಗೆ ಅದ ನೋಡ್ರಿ. ನಿನ್ನೆ ಹಿಡಿಯೋದ ತೋರಿಸಿನಿ ನೋಡ್ರಿ. ಮತ್ತು ರೈಸ್ ಕೂಡ ರೆಡಿ ಆಗ್ಯದ.
ಹುಂಚಿಕಾಯಿನೂ ನೆನೆಸಿಟ್ಟಿನಿ ಪುಳಿಯೋಗರೆ ಮಾಡೋದಕ್ಕೆ. ಈಗ ಹಂಚಿಕಾಯಿ ಆಗತ್ತಿದ್ದು ಫಸ್ಟ್ ಚಪಾತಿ ಮಾಡಿ ಮುಗಿಸ್ಕೋತೀನಿ. ಚಪಾತಿ ಮಾಡಿ ಮುಗಿಸಿ ನಿಮ್ಗೆ ಪುಳಿಯೋಗರೆ ರೆಸಿಪಿನ ತೋರಿಸ್ತೀನಿ. ನೋಡಿರಿ, ಪುಳಿಯೋಗರೆ ರೆಸಿಪಿಗೆ ಬೇಕಾಗಿರುವಂಥ ತೋರಿಸ್ತೀನಿ. ಕಡಲೆಬೇಳೆ, ಶೇಂಗದ ಕಾಳು, ಉದ್ದಿನಬೇಳೆ ಮತ್ತು ಎಳ್ಳು, ಒಣ ಮೆಣಸಿನ್ಕಾಯಿ, ಕರಿಬೇವು, ನೆನೆಸಿರುವಂಥ ಹುಣಸೆ ಹಣ್ಣು. ಈಗ ಮಾಡ್ತೀನಿ ರೀ. ಎಣ್ಣೆ ಸ್ವಲ್ಪ ಜಾಸ್ತಿ ಆಗಬೇಕು, ಎಷ್ಟು ಸಾಕು ನೋಡಿ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ. ಇದು ಸಾಸಿವೆ ಸ್ವಲ್ಪ. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಶೇಂಗದ ಕಾಳು, ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಇದಕ್ಕೆ ನೀವು ಬೆಳ್ಳುಳ್ಳಿ ತಿನ್ನೋರಾದ್ರೆ ಬೆಳ್ಳುಳ್ಳಿ ಹಾಕೋರಿ. ನಾವು ಬೆಳ್ಳುಳ್ಳಿ ತಿನ್ನೋರ್ಕ ಬೆಳ್ಳುಳ್ಳಿ ಹಾಕಿಲ್ಲ. ಬೆಳ್ಳುಳ್ಳಿ ತಿನ್ನೋರು ಇದ್ರಂದ್ರೆ ಖಂಡಿತ ಬೆಳ್ಳುಳ್ಳಿ ಹಾಕೋರಿ, ಭಾರಿ ಟೇಸ್ಟ್ ಕೊಡ್ತದ. ಇದು ಕೆಂಪಗಾಗತ್ತನ ಹುರ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು. ಈಗ ನೋಡ್ರಿ, ಇದೆಲ್ಲ ಕೆಂಪಗಾಗ್ಯದ. ಕರಿಬೇವು ಹಾಕೋಬೇಕು. ಕರಿಬೇವು ಫಸ್ಟ್ ಹಾಕೋಬಾರ್ದು. ಕರಿಬೇವ್ದು ಒಂದು ಘಮ ಇರ್ತೈತಿ, ಅದನ್ನು ಫಸ್ಟ್ ಹಾಕ್ಬಿಟ್ರಂದ್ರೆ ಎಣ್ಣೆಗೆಲ್ಲ ಸೀದೋಗ್ಬಿಡ್ತದೆ. ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಅದೆಲ್ಲ ಕೆಂಪಗಾದ್ಮೇಲೆ ನಾವು ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣು ಹಾಕೋಬೇಕು. ನೀವು ಅನ್ನ ಎಷ್ಟು ಮಾಡ್ತೀರಿ ನೋಡ್ಕೊಂಡು ಹಾಕೊಳ್ರಿ. ಇದೇನು ಗಟ್ಟಿ ಬರ್ತೈತಿ ಹುಣಸೆ ಹಣ್ಣು. ನಾನು ಇನ್ನೊಂದು ಸ್ವಲ್ಪ ಹಾಕೊಳತ್ತೀನಿ ಎಲ್ಲ ಕಿವುಚಿ, ಯಾಕಂದ್ರೆ ಇದು ಗಟ್ಟಿ ಆಗ್ತದೆ. ಹುಣಸೆ ಹುಳಿ ಕುದಿಯಾಗೆ ಅರಿಶಿನ. ನನ್ನ ಹತ್ರ ಅಂದರೆ ಉತ್ತರ ಕರ್ನಾಟಕ ಮಸಾಲೆ ಖಾರ ಐತಿ, ಅದು ಹಾಕ್ಕೊಳತ್ತೀನಿ. ಅದು ಹಾಕೊಳ್ಳೋದ್ರಿಂದ ಕಲರ್ಫುಲ್ಲಾಗಿ ಬರ್ತೈತಿ. ನಿಮ್ಮ ಹತ್ರ ಏನಾದರೂ ಆ ಖಾರ ಇರ್ಲಿಕ್ಕಂದ್ರೆ ಮೆಣಸಿನ ಪೌಡರ್ ಅಂದ್ರೆ ನಿಮ್ಗೆ ಚಿಲ್ಲಿ ಪೌಡ್ರ್ ಅಂತ ಹೇಳ್ತಾರಲ್ಲ, ಅದಷ್ಟೇ ಸಾಕು. ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳತ್ತೀನಿ ನೋಡ್ರಿ. ಇದು ಖಾರ ಕೂಡ ಹಾಕ್ಕೊಳತ್ತೀನಿ, ಅಂದರೆ ಚಿಲ್ಲಿ ಪೌಡ್ರ್ ಅಂತ ಹೇಳ್ತಾರಲ್ಲ ಅದು ಕೂಡ ಹಾಕ್ಕೊಂಡಿನಿ. ಎರಡೂ ಖಾರ ಹಾಕ್ಕೊಂಡಿನಿ. ನಿಮ್ಮ ಮನೇಲಿ ಮಸಾಲೆ ಖಾರ ಇಲ್ಲ ಅಂದರೆ ಏನೂ ಅಡ್ಡಿ ಇಲ್ಲ, ಬರೀ ಈ ಚಿಲ್ಲಿ ಪೌಡ್ರ್ ಕೂಡ ಹಾಕೋಬೋದು. ನೋಡ್ರಿ ನಾನು ಎಷ್ಟು ಹುಣಸೆ ಹುಳಿ ಹಾಕಿದೆ, ಎಷ್ಟು ಗಟ್ಟಿ ಆಗೈತಿ ಇದು. ಈ ರೀತಿ ಕುದ್ದು ಗಟ್ಟಿ ಆಗ್ಬಿಡ್ತಾರೆ ಹುಣಸೆ ಹುಳಿ. ನಿಮ್ಗೆ ಹುಣಸೆ ಹುಳಿ ಹಾಕೋದ್ರಿಂದ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡ್ತದೆ. ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಈ ರೀತಿ ಖಾರನ ಹಾಕ್ಕೊಡ್ರೆ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ. ಮತ್ತು ಏನಾದ್ರೆ ಹುಳಿ ಕೂಡ ಅಷ್ಟೇ, ಖಾರ ಹುಳಿ ಎರಡು ಸಮವಾಗಿರಬೇಕು. ಇದು ಗೊಜ್ಜಿಗೆ ರೆಡಿ ಆಗೈತ್ರಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಬೇಕು. ಇದಕ್ಕೆ ಬೆಲ್ಲ ಸ್ವಲ್ಪ ಹಾಕೊಳ್ಳೋಣ್ರಿ, ಜಾಸ್ತಿ ಬೇಡ. ಸ್ವೀಟ್ ಜಾಸ್ತಿ ತಿನ್ನಲ್ಲ ಅವರು. ಸ್ವಲ್ಪ ಟೇಸ್ಟಿಗೆ ಅಂತ ಹಾಕ್ಕೊಂಡಿದ್ದು ಹಾಕ್ಕೊಳ್ಳೇಬೇಕು. ಪುಳಿಯೋಗರೆಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕೇ ಬೇಕು. ಅದು ಸ್ವಲ್ಪ ನೀವು ಹೆಂಗೆ ತಿಂತೀರೋ ನೋಡಿಕೊಂಡು ಬೆಲ್ಲನ ಹಾಕ್ಕೊಡ್ರಿ. ಈಗ ನೋಡಿರಿ, ಗೊಜ್ಜಾಗ ಕರೆಕ್ಟಾಗಿ ಬಂದೈತಿ. ನೋಡಿದ್ರಲ್ಲ ಎಷ್ಟು ನೈಸಾಗಿ ಬಂದೈತಿ ಗೊಜ್ಜು. ಈ ರೀತಿ ಬರಬೇಕು. ಇದನ್ನ ಮಾಡಿ ನೀವು ಫ್ರಿಜ್ಜಲ್ಲಿ ಒಂದು ವಾರ ಕೂಡ ಇಟ್ಕೊಂಡು ತಿನ್ಬೋದು, ಏನೂ ಹಾಳಾಗಲ್ಲ. ಹೊರಗಿಟ್ರೆ 2 ದಿವಸ, ಒಂದು 3 ದಿವಸ, ಭಾಳ ಆದ್ರೆ 3 ದಿವಸ ಬರ್ತೈತಿ. ಫ್ರಿಜ್ಜಲ್ಲಾದ್ರೆ ಒಂದು ವಾರ ಇಟ್ಕೊಂಡು ತಿನ್ಬೋದು. ಇದು ಈಗ ಕಂಪ್ಲೀಟಾಗಿ ಗೊಜ್ಜು ರೆಡಿ ಆಗೈತ್ರಿ. ಇಷ್ಟೇ ರೀ, ಸಿಂಪಲ್ಲ. ಇದೇ ರೀತಿ ಮಾಡ್ಕೊಳ್ಳೋದು, ಏನು ಜಾಸ್ತಿ ಇಲ್ಲ. ಏನು ಮಸಾಲ ಹಾಕಿಲ್ಲ ನೋಡಿದ್ರಲ್ಲ, ಇದಿಷ್ಟೇ. ಈಗ ಅನ್ನ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಬೇರೆ ಮಸಾಲ ಅವಶ್ಯಕತೆ ಇಲ್ಲರಿ. ಈ ರೀತಿ ಸ್ವಲ್ಪ ಉದುರಾಗಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮಕ್ಕಳು ಲಂಚ್ ಬಾಕ್ಸಿಗೆ, ನಿಮ್ಗೆ ತಿನ್ನೋಕೆ, ರಾತ್ರಿ ಊಟಕ್ಕೆ ಯಾವಾಗ ಬೇಕಾದ್ರೂ ತಿನ್ಬೋದು. ಏನು ಎದೆ ಉರಿ ಬರಲ್ಲ, ಏನೂ ಬರಲ್ಲ. ಯಾಕಂದ್ರೆ ಯಾವುದೇ ಮಸಾಲೆ ಇರಲ್ಲ. ಪುಳಿಯೋಗರೆ ಅಂದ ತಕ್ಷಣ ಕೆಲವೊಬ್ಬೊಬ್ರಿಗೆ ಒಳ್ಳೆ ಅನಿಸ್ಬಿಡ್ತೈತಿ, ಯಾಕಂದ್ರೆ ಅದ್ರೊಳಗೆ ಮಸಾಲೆ ಇರ್ತೈತಿ. ಅದು ಎದು ಹುರಿದಂಗೆ ಆಗೋದು ಆ ಥರ ಅನಿಸ್ತೈತಿ. ಕೆಲವೊಬ್ಬರಿಗೆ ಪುಳಿಯೋಗರೆ ತುಂಬ ಇಷ್ಟ ಇರ್ತೈತಿ, ಆದರೂ ತಿನ್ನೋಕೆ ಅದನ್ನು ಮಸಾಲೆ ಸಲಂದು ಒಲ್ ಅಂತಿರ್ತಾರೆ. ಹಾಗಾಗಿ ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ತಿನ್ನೋಕೆ ಬೆಸ್ಟ್. ಇನ್ನೂ ತಿನ್ಬೇಕು ಅನಿಸ್ತೈತಿ, ಅಷ್ಟು ಮಸ್ತ್ ಇರ್ತೈತಿ. ಇನ್ನು ಇದು ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ನೀಟಾಗಿ ಈ ಥರ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಡ್ರಿ. ಎಲ್ಲನೂ ಮಿಕ್ಸ್ ಆಗ್ತದೆ. ಒಂದೊಂದು ಅಗಳಕ್ಕೂ ಅನ್ನದಗಳಕ್ಕೂ ಮಸಾಲ ಅಂಟ್ಕೋಬೇಕು. ಇದು ಮಾಡಿರುವಂಥ ಗೊಜ್ಜು ಅವಾಗನೇ ಟೇಸ್ಟ್ ಕೊಡ್ತದೆ. ಮತ್ತು ಏನಪ್ಪ ಅಂತಂದ್ರೆ ಇದಕ್ಕೆ ಏನೋ ಹೇಳೋಕೆ ಬಂದೆ ಮರ್ತೋಯ್ತು. ಕೆಲವೊಂದು ಸಣ್ಣ ಹಂಗೆ ನೆನಪಾರ್ಬಿಟ್ಟಿರ್ತೀನಿ. ಏನಂತಂದ್ರೆ ಇದು ಅನ್ನಕ್ಕೆ ಹೆಂಗೆ ಉಪ್ಪು ಹಾಕಿರ್ತೀರಿ, ಈ ಗೊಜ್ಜು ಕಲಸಿದ್ಮೇಲೆ ಸ್ವಲ್ಪ ಉಪ್ಪು ಬೇಕನ್ಸಿದ್ರೆ ನೀವು ಹಾಕ್ಕೊಳ್ರಿ. ಯಾಕಂದ್ರೆ ಇವ್ರು ಉಪ್ಪು ಕಮ್ಮಿ ತಿನ್ನೋದ್ರಿಂದ ನಾನು ಇಲ್ಲಿ ಉಪ್ಪು ಹಾಕಿಲ್ಲ. ನೀವು ಉಪ್ಪು ಸ್ವಲ್ಪ ಕರೆಕ್ಟಾಗಿ ತಿನ್ನೋರು ಇದ್ರೆ ಅಂದ್ರೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಉಪ್ಪು ಉದುರಿಸ್ಕೊಡ್ರಿ ಅಷ್ಟೇ. ಗೊಜ್ಜು ಮಾಡಿರ್ತಿರ್ತಾರಲ್ಲ ರೆಡಿ, ಅವಾಗೆ ಉದುರಿಸ್ಕೊಂಬಿಡ್ರಿ. ನೋಡಿರಿ ಪುಳಿಯೋಗರೆ ಹೆಂಗೆ ರೆಡಿ ಆಯ್ತು, ಅಗ್ದಿ ಕಲರ್ಫುಲ್ಲಾಗಿ ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಕರೆಕ್ಟಾಗಿ ಪುಳಿಯೋಗರೆ ರೆಡಿ ಆಯಿತು. ನೋಡಿರಿ ಎಷ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಅನ್ನ ಮಾತ್ರ ಈ ಥರ ಉದುರಾಗಿರಬೇಕು. ಇದನ್ನು ಕರೆಕ್ಟಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ಕರೆಕ್ಟಾಗಿ ಪುಳಿಯೋಗರೆ ರೆಡಿ ಆಗೈತಿ. ಇದೇ ರೀತಿ ನೋಡಿರಿ ಆರಾಮಾಗಿ ಮಕ್ಕಳಿಗೆ ನೀವು ಬಾಕ್ಸಿಗೆ ಹಾಕಿ ಕೊಡ್ಬೋದು. ನಾನೀಗ ಮ್ಯಾಲಿನವ್ರಿಗೆ ಬುತ್ತಿಗಂತ ಮಾಡಿದ್ರು ಇದು.
ಅವರಿಗೆ ಹಾಕಿ ಕೊಡ್ತೀನಿ. ಹಂಗೆ ಬಿಸಿ ಬಿಸಿದು ಹಾಕಿ ಬಾಕ್ಸಿಗೆ ಹಾಕಿ ಕೊಡ್ತೀನಿ. ಈ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಬಿಸಿದು ಹಾಕಬಾರ್ದು. ಆದರೂ ನಮ್ಗೆ ಅನಿವಾರ್ಯ ಏನು ಮಾಡೋದಿಲ್ಲ, ಆಗಲ್ಲ. ನಮ್ಮ ಮನೆಗೂ ಸ್ಟೀಲ್ ಬಾಕ್ಸ್ ಇಲ್ಲ, ಒಂದು ಅವ್ರ ಹತ್ರನೂ ಬಾಕ್ಸ್ಗಳಿಲ್ಲ, ಹಾಗಾಗಿ ಅನಿವಾರ್ಯ ಮಾಡಲೇಬೇಕಾಗ್ತದೆ. ನೋಡ್ರಿ, ಚಪಾತಿ ಬಾಕ್ಸಿಗೆ ಹಾಕಿಟ್ಟಿನಿ. ಪುಳಿಯೋಗರೆ ಕೂಡ ಇಲ್ಲಿ ಬಾಕ್ಸಿಗೆ ಹಾಕಿಟ್ಟಿನಿಲ್ಲ. ಇದು ಡ್ರೈ ಕಡಲೆ ಹಿಟ್ಟಿನ ಪಲ್ಯ ಈ ರೀತಿ ಮಾಡಿದ್ದೀನಿ. ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿ ಕೊಡೋತ್ತೀನಿ ಅವ್ರಿಗಿದು. ಅವ್ರು ಏನು ತಿಂತಾರೋ ಇಲ್ಲ ಗೊತ್ತಿಲ್ಲ. ಒಟ್ಟು ನಮ್ಮ ಉತ್ತರ ಕರ್ನಾಟಕ ಕಡೆ ಏನೇನು ಸ್ಪೆಷಲ್ ಐತಿ ಎಲ್ಲ ಮಾಡಿ ಕೊಡಾಕತ್ತೀನಿ. ಅವರು ಬಿಜಾಪುರದಾಗ ಇರೋರು, ಆದ್ರೆ ಅವ್ರು ಫಸ್ಟ್ ಗುಜರಾತದವರು. ಆದ್ರೆ ಈ ಊಟ ಎಲ್ಲ ಇಷ್ಟ ಆಗ್ತದಲ್ಲ ಗೊತ್ತಿಲ್ಲ. ಪಲ್ಯ ಏನಾದರೂ ಇಷ್ಟ ಆಗಿಲ್ಲಪ್ಪ ಅಂದ್ರೆ ಮತ್ತೆ ನಾವು ಮಾಡಿಕೊಡು. ಇದೊಂದು ಹಾಕಿ, ಅವೆರಡು ಹಾಕಿಬಿಡು ಪಲ್ಯದ ಬಾಕ್ಸ್ತು. ಅವ್ರಿಗೇನಾದರೂ ಪಲ್ಯ ಇಷ್ಟ ಆಗಿಲ್ಲ ಅಂದ್ರೆ ಫೋನ್ ಮಾಡಿ ಹೇಳತ್ತೇಳು, ಬೇರೆ ಪಲ್ಯ ಮಾಡಿ ಕೊಡ್ತೇವೆ. ಇಷ್ಟ ಆದ್ರೆ ಪರವಾಗಿಲ್ಲ, ಹೇಳ್ಬಿಟ್ಟು ಬಾ. ಹಂಗೆ ಕೊಟ್ಟು ಬರ್ನ ಏನು ಮಾಡ್ತಾರೆ ಅವ್ರು, ಹಂಗೆ ಊಟ ಮಾಡಿಬಿಡ್ತಾರೆ. ಇಲ್ಕಂದ್ರೆ ಒಣ ಚಪಾತಿ ಎದಕ್ಕೆ ರಚ್ಕೊಂಡು ತಿಂದ್ಬಿಡ್ತಾರೆ. ಹಾಂ, ಯಾಕಂದ್ರೆ ಯಾವಾಗಲೂ ಮಾಡಿಕೊಡೋ ಪಲ್ಯ ಕೊಟ್ಟಿದ್ದಂದ್ರೆ ಏನೋ ಅನ್ಸಲ್ರಿ. ಇವಾಗ ಸ್ವಲ್ಪ ಹೊಸದಾಗಿ ಮಾಡಿಕೊಟ್ಟಿನಿ. ಅವ್ರಿಗೆ ಇಷ್ಟ ಆಗುತ್ತೆ ಇಲ್ಲ ನಮಗಂತೂ ಗೊತ್ತಿಲ್ಲ. ಹಂಗಾಗಿಬಿಟ್ಟು ಹೇಳ್ಬಿಟ್ಟು ಕೊಟ್ಟರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ಹೇಳ್ತಾರೆ ಬೇರೆ ಪಲ್ಯ ಮಾಡಿಕೊಡ್ತೀನಿ. ಪಾಪ ಯಾರಿಗೂ ಮೋಸ ಮಾಡಬಾರ್ದು. ನೋಡ್ರಿ, ನಮ್ದು ಇಷ್ಟು ಎಲ್ಲ ಸಡಗರ ಐತಿ. ತರಕಾರಿ ತೊಗೊಂಬಂದು ಹಾಕ್ಯಾರಿಲ್ಲಿ, ಎಲ್ಲ ತರಕಾರಿ ತೆಗಿಬೇಕು. ಗ್ಯಾಸ್ ಕಟ್ಟಿ ಮೇಲೆ ಅಷ್ಟೊಂದು ಏನು ಕೆಲಸಗಳಿಲ್ಲ. ಆದ್ರೆ ನಮಗೆ ಪಲ್ಯ ಸ್ವಲ್ಪ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಸಾಂಬಾರು ರೈಸ್ ಐತಿ, ನೋಡ್ಕೊಂಡು ಆಮೇಲೆ ಮಾತಾಡೋದು ಹೋಗ್ತೀನಿ. ಇವತ್ತು ಬಿಸಿಲಿಲ್ಲ, ಕುದಿ ಭಾಳ ಐತ್ರಿ. ಕಟ್ನೀರು ಸಿಕ್ಕಾಪಟ್ಟಿ ಬಿಡಾಗತ್ತೈತಿ ಮೈ ಎಲ್ಲ. ಯಾಕೋ ಸ್ವಲ್ಪ ಜ್ವರ ಬರೋ ಫೀಲ್ ಎಲ್ಲ ಕಾಣಕತ್ತವು. ಅದೇನು ಹೇಳ್ತಾರಲ್ಲ ಲಕ್ಷಣಗಳು ಎಲ್ಲ ಕಾಣಕತ್ತವು. ಅಡ್ವಾನ್ಸೇ ಒಂದು ಅದೇನು ಡೋಲೋ 50 ಮಾತ್ರ ಹಾಕ್ಕೊಂಬಿಡ್ತೀನಿ. ಸುಮ್ಮನೆ ಅದು ಬರೋವ್ರಿಗೂ ಕಾಯ್ಕೊಂಡು ಕೂತ್ರೋದು ಬೇಡ. ಓಕೆ ರೀ, ಇದೆಲ್ಲ ರೆಡಿ ಮಾಡಿ ಮತ್ತೆ ಸಿಗೋಣ. ತರಕಾರಿ ಮನೆಯಾಗ ಎಕ್ಸ್ಟ್ರಾ ಇದ್ದಾಗ ಅಥವಾ ನಾವು ಫ್ರೀ ಇದ್ದಾಗ ಈ ರೀತಿ ತರಕಾರಿಗಳೆಲ್ಲ ಬಿಡಿಸಿಟ್ಕೊಂಡ್ರೆ ನಮಗೂ ಕೂಡ ಹೆಲ್ಪ್ ಆಗ್ತದೆ. ಮುಂಜಾನೆ ಅವಸರಕ್ಕೆ ಅರ್ಜೆಂಟಿಗೆ ಅಡುಗೆ ಮಾಡ್ಬೇಕಂದ್ರೆ ಹೆಲ್ಪ್ ಆಗ್ತದ್ರೆ. ಹಾಗಾಗ್ಬಿಟ್ಟು ನಾನು ಕಾಳುಗಳಿತ್ತು, ಬಟಾಣಿ ಮತ್ತು ಅವ್ರಿಕಾಳು ಎಲ್ಲ ಮಿಕ್ಸ್ ಆಗಿತ್ತು. ಯಾಕಂದರೆ ತರಕಾರಿ ಅಂಗಡಿಯಿಂದ ತೊಗೊಂಬಂದಿರೋದು, ಅಂದ್ರೆ ಅವರು ಬೇಕಾಗಿ ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲವನ್ನು ಬಿಡಿಸಿ ತರಕಾರಿನ ಕ್ಲೀನ್ ಮಾಡಿ ನಾನು ಇಟ್ಕೊಳಕತ್ತಿದ್ದೆ. ಸಿದ್ಧಾರ್ಥ ಸ್ವಲ್ಪ ಕೆಲಸ ಹೇಳಿದೆ, ಯಾಕಂದ್ರೆ ನಾನು ಹೇಳಿದ್ನಲ್ಲ ನನಗೆ ಜ್ವರ ಬರೋ ಎಲ್ಲ ಲಕ್ಷಣಗಳು ಕಾಣಕತ್ತಾವು. ಇನ್ನು ಇಷ್ಟು ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಖಂಡಿತ ಜ್ವರ ಬರ್ತಾವೆ ಅನ್ನೋದು ಗೊತ್ತಾಯಿತು. ಹಂಗಾಗಿಬಿಟ್ಟು ಅವನಿಗೆ ಆ ಕೆಲಸನ ಹೇಳಿದೆ ನಾನು. ಅವನ್ನೆಲ್ಲ ಮಾಡ್ಕೊಳತ್ತನ್ರಿ. ಎಣ್ಣೆ ಖಾಲಿ ಆಗಿಬಿಟ್ರೆ ನಾನು ಎಣ್ಣೆ ಡಬ್ಬಿ ಈ ರೀತಿ ಡಬ್ಬು ಹೊಡೆದು ಬಿಡ್ತೀನಿ. ಲಾಸ್ಟಿಗೆ ಒಂದು 2 ಚಮಚದಷ್ಟು ಎಣ್ಣೆನ ಸಿಗ್ತೈತಿ. ಹಂಗೆ ಖಾಲಿ ಆದ ತಕ್ಷಣ ಯಾವುದೇ ಎಣ್ಣೆ ಡಬ್ಬಿ ಬಿಸಾಕಕ್ಕೆ ಹೋಗ್ಬೇಡ್ರಿ. ತಲೆ ತೆಳಗೆ ಮಾಡಿಟ್ರೆ ಅಂದರೆ ಒಂದು ಸ್ವಲ್ಪ ಇಟ್ಟು ಒಂದು 2-3 ಸ್ಪೂನಷ್ಟು ಎಣ್ಣೆ ಸಿಗ್ತೈತಿ. ಮಾವಿನಕಾಯಿ ಕೂಡ ಅಷ್ಟೇ ಅಂಗಡಿಯಲ್ಲಿ ಇತ್ತಂತ ತೊಗೊಂಬಂದ್ರು. ಅವ್ರ ಫ್ರೆಂಡ್ ಆಗಿರೋದ್ರಿಂದ ಸ್ವಲ್ಪ ತರಕಾರಿ ಆಗಲಿ ನಮ್ಗೆ ಹಣ್ಣುಗಳಾಗಲಿ ಸ್ವಲ್ಪ ಫ್ರೀಯಾಗಿ ಸಿಗ್ತಾವು. ಅದು ಒಂದು ನಮ್ಗೆ ಹೆಲ್ಪ್ ಆಗೈತೆ ಅವರಿಂದ. ಎಲ್ಲ ಕೆಲಸಗಳನ್ನು ಸಿದ್ಧಾರ್ಥ ಮಾಡ್ಕೊಳಕತ್ತಾನ. ಕಸ ಹುಡುಗೋದಾಗಲಿ, ಒಂದು ಗ್ಯಾಸ್ ಕಟ್ಟಿ ಒರೆಸ್ಕೊಳ್ಳೋದು, ಮನೆ ಒರೆಸ್ಕೊಳ್ಳೋದು, ಆ ಕೆಲಸಗಳನ್ನ ಅವನಿಗೆ ಮಾಡ್ಕೊಳತ್ತಾನ್ರಿ. ಇದು ಒಂದು ನನಗೆ ಹೆಲ್ಪ್ ಆಯಿತು. ಅವ್ನು ಇದ್ದಿದ್ದಿಲ್ಲ ಅಂದ್ರೆ ನಾವೇ ಮಾಡ್ಕೋತಿದ್ವಿ, ಹೌದು. ಅದೇ ಹಿಂಗೆ ನಳ್ಳಾಡ್ಕೊತು ಉಳ್ಳಾಡ್ಕೊಂಡು ಇಲ್ಲಾಂದರೆ ಎಲ್ಲ ಅಲ್ಲೇ ಇಟ್ಕೊಂಡು ಕೂತ್ಕೊಳ್ಳೋದು, ಯಾರಾದ್ರೂ ಬಂದು ನೋಡೋದು, ಏನಕ್ಕೆ ಮಾಡ್ಕೊಳ್ಳೋದಾಗಲ್ಲ ಇಷ್ಟೂ ಕೆಲಸ ಅಂದ್ಕೊಂಡು ಹೋಗೋದು, ಈ ಥರ ಎಲ್ಲ ಆಗ್ತಿರ್ತಾವೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಹೆಂಗಿರ್ತೈತಿ ನಮ್ಗೆ ಗೊತ್ತಿರ್ತೈತಿ, ಏನು ಮಾಡೋದು. ಸದ್ಯಕ್ಕಂತೂ ಸಿದ್ಧಾರ್ಥದನ ಏನು ಚಿಂತಿಲ್ಲ. ಎಲ್ಲನೂ ಸ್ವಲ್ಪ ಕೆಲಸಗಳನ್ನ ನೋಡ್ಕೋತಾನ, ಮಾಡ್ಕೊಳಕತ್ತಾನ. ಸ್ವಲ್ಪ ಆರಾಮಾಗಿ ಫ್ರೀ ಆಗಿದ್ದೀನಿ. ಗೊತ್ತಿಲ್ಲ, ಈಗ ಒಂದು 15 ದಿವಸದಿಂದ ಸ್ವಲ್ಪ ಜಾಸ್ತಿ ಸುಸ್ತಾಗತೈತಿ. ಕೈಕಾಲು ಎಳ್ತಾನು ಜಾಸ್ತಿ, ಕೈಕಾಲಲ್ಲಿ ಶಕ್ತಿ ಇಲ್ಲ ಥರ ಫೀಲ್ ಆಗತೈತಿ ನನಗೆ. ಆ ಥರ ಅನ್ಸಾಗತ್ತದ. ಅದಕ್ಕೆ ದವಾಖಾನೆಗೆ ಹೋಗಿ ಬರ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಬೇರೆ ಕಡೆ ಡಾಕ್ಟ್ರನ್ನ ಕೇಳಿದ್ದೀನಿ. ನಮ್ಮೂರ ಕಡೆ ಡಾಕ್ಟ್ರನ್ನೇ ಇಲ್ಲಿ ಅದಾರಂತ. ಅಲ್ಲಿಗೆ ಹೋಗಿ ಬರ್ಬೇಕ್ರಿ. ಸ್ವಲ್ಪ ತುಂಬ ಭಾಳ ವೀಕ್ ಆಗಿಬಿಟ್ಟೈತೆ ಮನುಷ್ಯ ಈಗ ಮತ್ತೆ. ಹಂಗಾಗ್ಬಿಟ್ಟು ಯಾಕಂದ್ರೆ ಯೋಚನೆಗಳು, ಚಿಂತೆ, ಮಣ್ಣು ಮಸಿ ಆಳು ಮೂಳು ಎಲ್ಲ ತಲೆ ಭಾಳ ಆಗ್ಯಾವ್ರಿ. ಯೋಚನೆ ಮಾಡಿ ಮೊದಲೇ ಫಸ್ಟ್ ಆಗ್ತಿಲ್ಲ ಮೈಯಾಗ. ಏನು ಚಿಂತೆ ಮಾಡಿಕಿಸಿದ್ರೆ ಅದಿಟ್ಟು ಅರ್ಧ ಸುಟ್ಟು ಹೋಗೈತೆ ಅನ್ನೋ ಮಣ್ಣು ಗೊತ್ತಿಲ್ಲ. ಹಂಗಾಗಿ ಇಷ್ಟ ಆಗೈತಿ. ಚಿಂತೆ ಮಾಡಬಾರ್ದು ಅಂತ ಭಾಳ ಕಂಟ್ರೋಲ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ನಾನು ಫಸ್ಟ್ ಮುಖ್ಯ. ಇವಾಗ ಆರೋಗ್ಯ, ನನ್ನ ಆರೋಗ್ಯ ಮುಖ್ಯ. ನನ್ನ ಮನೆಗೆ ಈ ಸದ್ದ ನಮ್ಮ ಮನೆಗೆ ನಾನು ಭಾಳ ಮುಖ್ಯ. ಯಾಕಂದ್ರೆ ಮಕ್ಕಳಿಗಾಗಲಿ, ನಮ್ಮ ಮನೆಯವ್ರಿಗೆ ಆಗಲಿ, ಯಾರಿಗೇ ಆಗಲಿ, ಈ ಒಂದು ಮನ್ಯಾಗ ಹೆಣ್ಣಿಲ್ಲ ಅಂದ್ರೆ ಜೀವನ ನಡೆಸೋದು ಭಾಳ ಕಷ್ಟ ಐತಿ. ಅದ್ರಾಗ ಮೇನ್ ಮಕ್ಕಳಿಗೆ ತಾಯಿ ಇಲ್ಲ ಅಂದ್ರೆ ಆ ಜೀವನ, ಮಕ್ಕಳ ಜೀವನನೇ ಅಲ್ಲ ಅನಿಸ್ಬಿಡ್ತೈತಿ. ಮಕ್ಕಳಿಗೋಸ್ಕರ ಈ ಜೀವನನ ತುಂಬ ಜೋಪಾನ ಮಾಡ್ಕೊಳಕೈತೆ. ನನಗೆ ನಾನೇ ಅಷ್ಟೊಂದು ಜೋಪಾನ ಮಾಡ್ಕೊಳತ್ತೀನಿ. ಯಾಕಂದ್ರೆ ನಾಳೆ ನಾವಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಯಾರೂ ಒಂದು ಗ್ಲಾಸ್ ನೀರು ಕೊಡಲ್ಲ. ಇದು ಅಂತೂ ಸತ್ಯ. ಹಾಗಾಗಿ ಎಷ್ಟೇ ಕಷ್ಟ ಬರಲಿ, ನಮ್ಮ ಜೀವನಕ್ಕೆ ಎಷ್ಟೇ ನೋವು ಬರಲಿ, ಇನ್ನೊಂದು ಬರಲಿ, ಮತ್ತೊಂದಾಗಲಿ, ಯಾರೇ ಏನು ಮಾತಾಡ್ಕೊಳ್ಳಿ, ಆದ್ರೆ ನಮ್ಮ ಮಕ್ಕಳಿಗೋಸ್ಕರ ಆದರೂ ನಾವು ಜೀವನ ಮಾಡಬೇಕು. ನಮ್ಮ ಮಕ್ಕಳಿಗೋಸ್ಕರ ಆದರೂ ನಾವು ಇಲ್ಲಿ ಬದುಕಿ ಬಾಳಬೇಕು. ಬೇರೆದವ್ರ ಮಾತಿಗೆಲ್ಲ ಕಿವಿ ಕುಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನನಗೆ ಸಾಕಷ್ಟು ಮಾತಾಡಕತ್ರ, ಮನೆಗೆ ಇರ್ತಿ, ಆರಾಮಿರ್ತಿ, ತಿಂತಿ ಉಣ್ತಿ, ಮತ್ತೇನು ತ್ರಾಸ ಅಂತೇಳಿ. ಆದ್ರೂ ನನ್ನ ಕಷ್ಟ ನಂದೇನು ಅನ್ನೋದು ನನಗೆ ಗೊತ್ತ್ರಿ.
ಹಾಗಾಗಿ ನಮ್ಮ ಜೀವನನ ನಾವೇ ಜೋಪಾನ ಮಾಡ್ಕೊ. ಪ್ರತಿಯೊಂದು ತಾಯಿಗೂ ಹೇಳೋದಷ್ಟೇ, ಎಲ್ಲ ತಾಯಿದೆಂದರಿಗೂ ಗೊತ್ತಿರೋ ವಿಷಯನೇ, ನಮ್ಮ ಮಕ್ಕಳಿಗೋಸ್ಕರ ನಾವು ಆ ರೀತಿ ಇರಲೇಬೇಕು. ಆದ್ರೂ ಸಾಯಂಕಾಲ ಟೈಮಲ್ಲಿ ಸ್ವಲ್ಪ ಬಿಡುವು ಮಾಡಿಕೊಂಡು ಬಟ್ಟೆನ ಒಗೆದು ಹಾಕ್ಕೊಂಡೆ, ಸ್ವಲ್ಪ ರೆಸ್ಟ್ ಮಾಡಿ ಬಟ್ಟೆ ಒಗೆದು ಹಾಕ್ಕೊಂಡೆ. ಟೈಮ್ 5:30 ಆಯಿತು. ಈಗ ಭಾಗ್ಯನ ಹತ್ರ ಹೋಗ್ತೀನಿ ಅಂತ ಹೇಳಿದ್ರೆ, ಮಕ್ಕಳ ಹತ್ರ ಹೋಗ್ತಾರಂದ್ರೆ ಹಾಸ್ಟೆಲ್ದಾಗ ಇರ್ತಾರೆ, ಅವ್ರಿಗೆ ಎಲ್ಲಿ ಊಟ ಅದು ಸಡನ್ನಾಗಿ ಸೆಟ್ ಆಗಲ್ಲ, ಈಗ ಇಲ್ಲಿದ್ದು ಹೋಗಿರ್ತಾರೆ. ಹಾಗಾಗಿ ಸ್ವಲ್ಪ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಬಿಟ್ಟು ಬಂದು 20 ದಿನನೇ ಆಯಿತು, ಆದರೂ ಹೋಗ್ತೀನಿ ಅಂದ್ರೆ ಸರಿ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಆಕೆಗೆ ಒಂದು ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡು ಹಿಟ್ಟನ್ನ ಕಲಿಸ್ಕೊಳಗತ್ತೀನಿ. ಚಕ್ಲಿ ಮಾಡ್ತೀನೋ ಮತ್ತೇನು ಸೇವೆ ಮಾಡ್ತೀನೋ ಗೊತ್ತಿಲ್ಲ. ಇಲ್ಲಿ ಬೇರೆ ಯಾವುದೂ ನಾನು ಹಾಕಲಿಲ್ಲ, ಅಜ್ವಿನ ಆಗಲಿ ಜೀರಿಗೆ ಆಗಲಿ ಎಳ್ಳು ಯಾವುದು ಹಾಕಕ್ಕೆ ಹೋಗಲಿಲ್ಲ. ಆಮೇಲೆ ನಾನು ಹಿಟ್ಟು ಹಾಕಿ ಉಪ್ಪು ಹಾಕಿ ಖಾರ ಪುಡಿ ಹಾಕಿ ಕಲಿಸೋ ಟೈಮಲ್ಲಿ ಅನ್ನಿಸ್ತು ನನಗೆ ಈ ಚಕ್ಲಿ ಮಾಡಿ ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ, ಸೊಂಟನೂ ಗಟ್ಟಿ ಇಲ್ಲ, ಬೇಡ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆನ್ರಿ, ಸೇವೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿನಿ. ನನಗೆ ಈ ಪಾಲಕ್ ಸೊಪ್ಪಿನ ಬೋಂಡ ಅಂದ್ರೆ ಬಲು ಇಷ್ಟ. ನನಗೆ ಹೆಂಗಂದ್ರೆ ಅಷ್ಟು ಇಷ್ಟ, ಅಷ್ಟು ಪಂಚಪ್ರಾಣ. ನನಗೆ ತಿನ್ನಬೇಕು ಅಂತ ತುಂಬ ಆಸೆ ಆಗಿತ್ತು. ಅದಕ್ಕಾಗಿ ನಾನು ಅವ್ರಿಗೆ ಹೇಳಿದೆ, ಪಾಲಕ್ ಸೊಪ್ಪು ತೊಗೊಂಬರ್ರಿ, ನಾನು ಬೋಂಡ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನ ತರಿಸಿದ್ದೀನಿ ರೀ. ತರಿಸಿದ ಮೇಲೆ ಮತ್ತೊಂದು ಆಗಿರೋ ಎಡವಟ್ಟ ನೋಡ್ರಿ ಏನಾಗೈತೆ ಅಂತ. ಕಡ್ಲಿ ಹಿಟ್ಟೆ ಖಾಲಿಯಾಗಿ ಹೋಯ್ತು ನಂದು. ಪಾಲಕ್ ಸೊಪ್ಪು ಮತ್ತು ಮೆಣಸಿನ್ಕಾಯಿ ತೊಗೊಂಬಂದಾರ, ಆದ್ರೆ ಕಡ್ಲಿ ಹಿಟ್ಟಿಲ್ಲ ಮನ್ಯಾಗ, ಖಾಲಿಯಾಗಿ ಹೋಯ್ತು. ಈಗ ಒಟ್ಟು ಸೇವೆ ಮಾಡ್ಬೇಕಂತ ಒಟ್ಟು ಹಿಟ್ಟು ಕಲಿಸ್ಕೊಂಡ್ಮೇಲೆ ಏನದ ಹಿಟ್ಟು ಖಾಲಿ ಆಗೈತಿ ಈಗ. ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾಳೆಗೆ ಪಲ್ಯನೋ ಸೊಪ್ಪು ಹಾಕಿಬಿಟ್ಟು ಇನ್ನು ಪಲ್ಯ ಸಾರು ಅದು ಇದು ಮಾಡಿಕೊಂಡು ಖಾಲಿ ಮಾಡ್ತೀನಿ. ಮತ್ತಿನ್ನು ಯಾವತ್ತಾದ್ರೂ ಟೈಮ್ ಬಂದಾಗ ಪಾಲಕ್ ಸೊಪ್ಪಿನ ಬೋಂಡನ ಮಾಡ್ಕೊಳ್ಳನ್ರಿ. ಏನೋ ಹೇಳ್ತಾರಲ್ಲ, ತಿನ್ನೋದಕ್ಕೂ ಒಂದು ಋಣ ಬೇಕು, ಅದೃಷ್ಟ ಬೇಕು, ಅವತ್ತಿನ ಅನ್ನದ ಮೇಲೆ ನಮ್ಮ ಹೆಸರು ಇರಬೇಕು ಅಂತ ಹೇಳ್ತಾರಲ್ಲ, ಹಂಗೆ ನನಗೆ ಇನ್ನೂ ಬೋಂಡ ತಿನ್ನೋ ಅದೃಷ್ಟ ಬಂದಿಲ್ಲ, ಆ ಟೈಮ್ ಕೂಡ ಬಂದಿಲ್ಲ. ಹಾಗಾಗಿ ಹೋಗ್ಲಿ ಬಿಡು ಅಂತ ಬಿಟ್ಟು ಹಿಟ್ಟನ್ನ ಕಡ್ಲಿ ಹಿಟ್ಟು ಎಲ್ಲನ ಹಾಕ್ಕೊಂಡು ಕಲಿಸ್ಕೊಳತ್ತೀನಿ ರೀ. ಕಡ್ಲಿ ಹಿಟ್ಟು ಗಟ್ಟಿ ಬೇಕಂತ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಗಟ್ಟಿ ಕಲಿಸ್ಕೊಂಡು ಹಾಕಬೇಕಾದ್ರೆ ಭಲೆ ಕಷ್ಟ ಐತ್ರಿ ಅದು. ನೀವು ಕೂಡ ಅಷ್ಟೇ ಹಿಟ್ಟನ್ನ ಗಟ್ಟಿ ಕಲಿಸ್ಕೊಬಿಟ್ರೆ ಸೇವೆ ಮಾಡೋರಾದ್ರೆ, ನಂತರ ಹೊರಗಿಂದ ತರ್ತೀವಿ, ಅರ್ಜೆಂಟ್ ಇದ್ದಾಗ ನನಗೆ ಭಾಳ ಮಾಡೋಕ್ಕಾಗಲ್ಲ ಅಂದಾಗ ಹೊರಗಿಂದ ತರ್ತೀವಿ. ಯಾಕೋ ಇವತ್ತು ನನ್ನ ಕಡ್ಲಿ ಹಿಟ್ಟನ್ನು ಮನೆಯಾಗಿತ್ತು, ಎಣ್ಣೆನ ಕೂಡ ತೊಗೊಂಬಂದಿದ್ರು. ಹಾಗೆ ಮತ್ತು ಮಾಡ್ತೀನಿ ಅನ್ನೋದೊಂದು ಧೈರ್ಯ ಇತ್ತು. ಹಂಗಾಗ್ಬಿಟ್ಟು ಸರಿ ಮಾಡೋಣ ಬಿಡು, ಚಕ್ಲಿ ಆದ್ರೆ ಭಾಳ ಟೈಮ್ ತೊಗೊತದ, ಒಲ್ಲ ಅನ್ನಿಸ್ತು. ಸೇವೆ ಅಲ್ಲ ಜಲ್ದಿ ಮಾಡ್ಕೊಳ್ಬಿಡ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳತ್ತೀನಿ ರೀ. ರೆಡಿ ಏನೋ ಮಾಡ್ಕೊಂಡೆ, ಎಲ್ಲನೂ ಆಯಿತು. ಅದರಲ್ಲಿ ಕಡಾಯಿದಾಗ ಹಾಕಿ ತಿರುಗಿಸ್ಬೇಕಲ್ಲ, ಅವಾಗ ತಿರುಗಿಸೋ ಟೈಮಲ್ಲಿ ತಿರುಗಿಸೋಕ್ಕೆ ಆಗೋವಲ್ದು, ಅಷ್ಟೂ ಶಕ್ತಿ ಇಲ್ಲ. ಹಿಟ್ಟು ಬೇರೆ ಗಟ್ಟಿ ಆಗಿಬಿಟ್ಟೈತಿ, ತಿರುಗಿಸೋಕ್ಕೂ ಆಗೋವಲ್ದು. ಅದನ್ನು ತಿರುಗಿಸ್ತೀನಿ, ಅದು ಪುಟ್ ಮತ್ತು ಓಪನ್ ಆಗಕತ್ತೈತಿ, ಕರೆಕ್ಟಾಗಿ ಮುಚ್ಚೋಕ್ಕೂ ಬಂದಿಲ್ಲ. ನೀವು ಹೇಳಕತ್ತೇನೆ ರೀ, ಈ ಥರ ಸೇವ್ ಮಾಡ್ಕೋಬೇಕಾದ್ರೆ ಹಿಟ್ಟು ಸ್ವಲ್ಪ ಮೆತ್ತಗೆ ಮಾಡ್ಕೊಡ್ರಿ, ಸಾಫ್ಟಾಗಿರ್ಬೇಕು ಹಿಟ್ಟು. ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡೆ, ಹಂಗಾಗ್ಬಿಟ್ಟು ಇಷ್ಟೊಂದು ಹೈರಾಣ ಮಾಡತ್ತೈತೆ ನನಗೆ. ಇದು ತಿರುಗಿಸ್ಬೇಕಂದ್ರೆ ನಾನು ಮುಚ್ಚೋದು, ಅದು ಓಪನ್ ಆಗೋದು, ತಿರುಗಿಸೋದಕ್ಕೆ ಆಗೋವಲ್ದು ನನಗೆ. ಅಷ್ಟು ಜೋರು ಹಾಕಿ, ನನಗೆ ಎಷ್ಟು ಜೋರು ಆಯ್ತು ಅಷ್ಟು ಜೋರು ಹಾಕಿ ತಿರುಗಿಸ್ತೀನಿ. ಈಗ ಇಷ್ಟಿಷ್ಟು ಬೀಳ ಆತೈತಿ, ಅದು ಬಿದ್ದಂಗೆ ಏನಾಕತ್ತೈತಿ, ಕೈಗೆ ಪೂರ್ತಿ ಎಣ್ಣೆ ಹವೆನ ಸಿಡಿದು ಬರತೈತಿ ನನಗೆ. ಇನ್ನೇನು ಮಾಡೋದು, ಮಾಡೋಕೆ ನಿಂತೀನಿ, ಸುಟ್ರೇನೋ ಏನು ಬಿಟ್ರೇನು ಅಂತೇಳ್ಬಿಟ್ಟು ಅದೆಷ್ಟು ಚಕ್ಲಿನ ಸೇವನ ಈ ರೀತಿ ಹಾಕ್ಕೊಂಡೆ. ಅರ್ಧಕ್ಕೆ ಕಟ್ ಮಾಡಿ ತೆಗೆದ್ಬಿಟ್ಟೆ. ಪೂರ್ತಿ ಹಾಕ್ಬೇಕಂತ ಅಂದ್ಕೊಂಡಿದ್ದೆ, ಪೂರ್ತಿ ಹಾಕೋಕ್ಕಾಗಲಿಲ್ಲ, ಅರ್ಧಕ್ಕೆ ತೆಗೆದುಬಿಟ್ಟೆ. ಈಗೇನದ ಮತ್ತು ಹೊಳ್ಳಿ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಳಕತ್ತೀನಿ ನೋಡ್ರಿ. ಈ ರೀತಿ ಅದನ್ನು ಕಲಿಸ್ಕೊಂಡು ಹಿಟ್ಟನ್ನು ಮೆತ್ತಗೆ ಮಾಡ್ಕೋಬೇಕ್ರಿ. ಮತ್ತು ಹಿಟ್ಟನ್ನ ಸ್ವಲ್ಪ ಮೆತ್ತಗೆ ಮಾಡಿ ಇಟ್ಕೊಂಡು ಫಸ್ಟ್ ಏನು ಹಾಕಿದ್ದಲ್ರಿ, ಆ ಸೇವು ಒಂದು ತೆಗೆದೆ. ನೋಡಿದ್ರೆ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಯಾವಾಗೂ ನಾನು ವಿಡಿಯೋ ಮಾಡಬೇಕಾದ್ರೆ 20 ಚಾರ್ಜ್ ಇರ್ತೈತಿ. ಇನ್ನು 5 ಪಾಯಿಂಟ್ ಇಳಿದು ಬಿಡ್ತಂದ್ರೆ 15 ಐತಂದ್ರೆ ಸಾಕ್ರಿ, ಲೈಟೇ ಆನ್ ಆಗಲ್ಲ. ಬೇರೆ ಲೈಟ್ಗಳಿಲ್ಲ ನಮಗೆ, ಈ ಫೋನ್ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್ಗಳೆಲ್ಲ ಇಲ್ಲ, ಲೈಟಿಂಗ್ಸ್ ಯಾವುದೂ ಇಲ್ಲ. ಈ ಫೋನಿನ ಬೆಳಕಲ್ಲೇ ನಾನು ಮಾಡ್ಕೋಬೇಕು. ಅಷ್ಟಕ್ಕೂ ಏನು ಮಾಡೋಕ್ಕಾಗಲ್ಲ, ಹಾಕಿರೋದನ್ನ ವಾಪಸ್ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಅಳಿಸ್ ಮಾಡಿಕೊಂಡು ಅದನ್ನ ಹಾಕಿ ತೆಗೆದೇ ರೀ. ಇದು ಮತ್ತು ಸಣ್ಣ ಸಜ್ಜೆಲೆ ಹಾಕ್ಕೊಳತ್ತೀನಿ. ಸ್ವಲ್ಪ ಹಿಟ್ಟು ಮತ್ತು ಏನು ಮಾಡ್ಕೊಂಡಿನಿ, ಸಾಫ್ಟ್ ಮಾಡ್ಕೊಂಡಿನಿ. ಆದ್ರೂ ಹವೆಗೆ ಹಾಕೋಕ್ಕಾಗಲಿಲ್ಲ ರೀ, ಅಷ್ಟು ಹವೆ ಬಿಡ ಆಗತ್ತೈತಿ. ಕಮ್ಮಿ ಮಾಡಿ ಹಾಕೋಬೇಕು, ಇಷ್ಟು ಹಿಟ್ಟು ಸಣ್ಣ ಆನೆ ಇಟ್ಟ ಹೊಟ್ಟೆ ಬ್ಯಾಟ್ರಿ ಇಲ್ಲ ನಡಿ ಹೋಗಿ. ನಾನು ಫಸ್ಟ್ ದಪ್ಪಂದು ಮಾಡಿದ್ನಲ್ರಿ, ಇವ್ರು ಸಣ್ಣದು ಮಾಡಿದ್ರು. ಸಣ್ಣದು ಮಾಡಿದ್ವಿ, ಹೇಳ್ತೀನಿ ನಿಮ್ಗೆ. ಸಣ್ಣದು ಮಾಡಿದ್ಮೇಲೆ ತಿಂದ್ವಿ, ಏನು ಟೇಸ್ಟ್ ಅಂತೀರ, ಸಖತ್ತಾಗಿ ಟೇಸ್ಟ್ ಇತ್ತು. ನನಗಂತೂ ಏನು ಅನಿಸ್ಬಿಡ್ತು ಅಂದ್ರೆ, ಭಾಗ್ಯ ಬೇಕಾದ್ರೆ ಇನ್ನೊಂದು ಕಿಲೋ ಹಿಟ್ಟು ತೊಗೊಂಬಂದು ಮಾಡಿ ಕೊಟ್ಬಿಡ್ತೀನಿ. ಈ ಸದ್ ನನಗೆ ಸಾಕು ಅನ್ನೋವರೆಗೂ ನಾನು ತಿಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರಾಗ ಎಣ್ಣೆ ಐಟಮ್ಸ್ ತಿನ್ನೋದು ತುಂಬ ಕಡಿಮೆ ಮಾಡಿಬಿಟ್ಟಿನ್ರಿ. ಯಾವಾಗಾದ್ರೂ ತಿನ್ನಿ ಅಂದ್ರೆ ಏನು ಅನಿಸ್ಬಿಡ್ತೈತಿ, ಇನ್ನೊಂದು ಸ್ವಲ್ಪ ತಿನ್ಬೇಕು ಅನಿಸ್ತದ. ಆದರೂ ಏನು ಮಾಡೋದು, ನಮ್ಮ ಆರೋಗ್ಯನೂ ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಆದರೂ ಇವತ್ತು ಆರೋಗ್ಯ ಮೀರಿಬಿಟ್ಟು ನಾನು ಇವತ್ತು ಸೇವನ ತಿಂದೆ. ಅಷ್ಟು ಟೇಸ್ಟ್ ಆಗಿತ್ತು. ಬರೀ ಉಪ್ಪು ಸ್ವಲ್ಪ ಖಾರ ಹಾಕಿದ್ನೆಲ್ಲ, ಸಿಕ್ಕಾಪಟ್ಟೆ
ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ನೀವು ಕೂಡ ಈ ರೀತಿ ಮನೇಲಿ ಮಾಡ್ಕೊಂಡು ತಿಂದ್ರಿ. ಅಕಸ್ಮಾತ್ ನೀವು ಈ ರೀತಿ ಮನೇಲಿ ಮಾಡಿ ಮಕ್ಕಳಿಗೆ ಕೊಟ್ರಂದ್ರೆ ನೀವು ಅಂಗಡಿಯಿಂದ ತೊಗೊಂಬಂದಿರೋ ಸೇವಾ ಕೂಡ ತಿನ್ನಲ್ಲ, ಅಷ್ಟು ಟೇಸ್ಟ್ ಆಗಿರ್ತೈತಿ ಇದು. ಮತ್ತೆ ನಾನು ಏನು ಮಾಡತ್ತೀನಿ ಅಂದರೆ ಎಲ್ಲ ರೀತಿಯೂ ಮಾಡ್ಕೊಳತ್ತೀನಿ. ಎಲ್ಲ ರೀತಿಯಿಂದ ಯಾವ ರೀತಿ ಮಾಡಿದ್ದೀನಿ ತೋರಿಸ್ತೀನಿ ರೀ. ಮತ್ತು ಸಿದ್ಧಾರ್ಥ ದೀಪ ಹಚ್ಚಕ್ಕೆ ಹೇಳಿದ ಸಾಯಂಕಾಲ ಟೈಮು, ಅವನು ದೀಪ ಹಚ್ಚಿದ. ನಾನು ಇನ್ನೂ ಸೇವಾ ಮಾಡೋದು ಲಾಸ್ಟ್ನ ಇದ್ರೆ ಇಲ್ಲಿನ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಐದು ಹಿಟ್ಟ ಅದೊಂದು ಚೂರು ಮಾಡೋದನ್ನ ತೋರಿಸ್ತೀನಿ. ಮತ್ತು ಈ ಸದ್ಯನದ ಇಲ್ಲಿ ನಾನು ಈ ರೀತಿ ಸೇವಾಗಳನ್ನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಲ್ಲ ಒಂದೊಂದು ಥರ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಮಿಕ್ಸ್ ಮಾಡಿ ಮಾಡಿದಾಗ ಅಂಗಡಿಯಲ್ಲಿ ಸಿಗ್ತದಲ್ರಿ ಬೇಕ್ರಿಗಳಲ್ಲಿ ಸೇವು, ಆ ರೀತಿ ಆಗ್ತದೆ. ಅಂದರೆ ತಿನ್ನೋಕ್ಕೂ ತುಂಬ ಟೇಸ್ಟಾಗಿರ್ತದೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಪೂರ್ತಿಯಾಗಿ ಇದರಲ್ಲಿ ನಾನು ತೋರಿಸಿದ್ದೀನಿ. ವಿಡಿಯೋನ ಮಿಸ್ ಮಾಡ್ಕೊಳ್ಳಾರ್ದೆ ನೋಡಿರಿ. ಈ ರೀತಿ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ. ಈಗ ಈ ಸಣ್ಣ ಸೇವಾ, ದಪ್ಪ ಸೇವಾ ಮತ್ತು ಈ ಅಗ್ಲಾಗಿ ಬರ್ತಾವಲ್ರಿ ಪಾಪಡ್ ಥರ, ಆ ಥರದ್ದು ಅವೆಲ್ಲ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಒಂದು ನೋಡಿ ದೊಡ್ಡದಾಗಿ ಒಂದು ಚಕ್ಲಿನ ಮಾಡ್ಕೊಂಬಿಟ್ಟೆ. ಈ ಒಂದು ಚಕ್ಲಿ ಮಾಡ್ಕೊಂಡ್ರೆ ಸಾಕು, ಅದಕ್ಕೆ ಬೆಸ್ಟಾಗಿ ಕಾಂಬಿನೇಷನ್ ಸೂಪರಾಗಿರ್ತೈತೆ ರೀ ಮಿಕ್ಸ್ ಮಾಡ್ಕೊಳಕ್ಕೆ. ಹಾಗಾಗಿಬಿಟ್ಟು ಇದು ಒಂದು ರೆಡಿ ಮಾಡ್ಕೊಂಡಿನಿ. ಇದೇ ರೀತಿ ಇಷ್ಟು ದೊಡ್ಡದಾಗಿ ಮಾಡ್ಕೋಬೇಕಂತೇನಿಲ್ಲ, ನೀವು ಬೇಕಂದ್ರೆ ಸಣ್ಣ ಕೂಡ ಮಾಡ್ಕೋಬೋದು. ಎಲ್ಲ ಸೇರಿಸಿ ಒಂದು ಟಬ್ದೊಳಗೆ ಹಾಕಿಟ್ಟೇನು ರೀ. ಅದು ಹೇಳಿದ್ನಲ್ಲ, ಬಿಳಿದಾಗಲಿ ಸ್ಟೀಲಿಂದಾಗಲಿ ಯಾವುದೇ ನನ್ನ ಹತ್ರ ಬುಟ್ಟಿಗಳಿಲ್ಲ. ಇದು ಒಂದು ಪ್ಲಾಸ್ಟಿಕ್ ಬುಟ್ಟಿ ಇರೋದ್ರಿಂದ ಎಲ್ಲದಕ್ಕೂ ಇದೆ ಯೂಸ್ ಮಾಡ್ಕೊಳ್ಳೋದಾಗೈತಿ. ಎಲ್ಲವನ್ನು ಈ ಸದ್ಯ ಏನು ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಅಷ್ಟು ಮುರಿದ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಸೂಪರಾಗಿರ್ತೈತಿ. ಇನ್ನೂ ಕೈ ಹಾಕಿ ತಿನ್ನೋದು ಬಿಟ್ಟೇ ಇಲ್ಲ ನೋಡಿರಿ, ಅಷ್ಟು ರುಚಿಯಾಗ್ಯಾವು. ಈ ರೀತಿ ಎಲ್ಲವೂ ಮುರಿದು ಈಗ ಮಿಕ್ಸ್ ಮಾಡ್ತೀನಿ ರೀ. ನೋಡ್ಬೋದು ಭಾರಿ ಮಸ್ತಾಗಿ ರೆಡಿಯಾಗಿ ಬಂದವ್ರಿ. ಮತ್ತೆ ಚಾಲು ಆಯಿತು ರಾಮನ್ ಕಾಟ ನೋಡಿರಿ. ಇದ್ರ ಸಲುವಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಕೆಟ್ಟ ಬೇಸರ ಆಗ್ತದೆ ನೋಡಿರಿ. ವಯಸ್ಸವ್ರು ಕೊಡಬೇಕಂದ್ರೂ ಈ ರೀತಿ ಸೇವಾ ಕೂಡ ಸೂಪರಾಗಿ ಬಂದಿದ್ರಿ. ಈಗ ಎಲ್ಲನೂ ಮುರಿದು ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನಾವು ಇನ್ನೂ ಹಾಕೋಬೇಕ್ರಿ, ಇನ್ನೊಂದು ಸ್ವಲ್ಪ ಐಟಮ್ಸ್ಗಳು ಹಾಕೊಳ್ಳೋ ಎಲ್ಲ ಹಾಕೊಂಡಾಗ ಕರೆಕ್ಟಾಗಿ ನಮ್ಗೆ ಬೇಕ್ರಿ ಶೈಲಿ ಸೇವನೂ ರೆಡಿ ಅಥವಾ ಶೇಂಗಾನ ಹುರ್ಕೊಳತ್ತೀನಿ ರೀ. ಶೇಂಗಾ ಈ ರೀತಿ ಎಣ್ಣೆಗೆ ಹುರ್ಕೋಬೇಕು, ಅಂದ್ರೆ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಗೊತ್ತವನ್ರಿ, ಈ ಮೆಕ್ಕೆಜೋಳದೊಂದು ಥರ ಇದು ಬರ್ತೈತ್ರಿ, ಕಾರ್ನ್ ಥರ ಏನೋ ಹೇಳ್ತಾರೆ, ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಚೋಡ ಮಾಡ್ಕೋಬೋದು, ಅವಲಕ್ಕಿ ಥರ ಇರ್ತೈತೆ ಅದು ಮೆಕ್ಕೆಜೋಳದು. ಅದನ್ನು ಫ್ರೈ ಮಾಡ್ಕೊಳತ್ತೀನಿ ಸದಾ. ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಈ ರೀತಿ ಬೊಗೋಣಿಗೆ ಎತ್ತಿ ಹಾಕೊಳತ್ತೀನಿ. ಅದ್ರ ಜೊತೆಗೆ ನಮ್ಗೆ ಇಲ್ಲಿ ಪುಟಾಣಿ ಕೂಡ ಬೇಕ್ರಿ. ಪುಟಾಣಿ, ಶೇಂಗಾದ ಕಾಳು ಮತ್ತು ಇದು ಈ ರೀತಿ ಇರ್ತೈತ್ರಿ ಅವಲಕ್ಕಿ. ನೀವು ಇಲ್ಲಿ ನೋಡ್ಬೋದು ಈ ರೀತಿ ಅವಲಕ್ಕಿ ಬರ್ತೈತಿ. ಇದು ಮೆಕ್ಕೆಜೋಳದ ಇರ್ತೈತ್ರಿ, ಪ್ರತಿಯೊಂದು ಶೇವ್ದಾಗಿ ಇರ್ತೈತಿ, ನೀವು ತಿಂದಿರ್ಬೋದು. ಇದು ಹಾಕಿದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಬರ್ತೈತಿ. ಹಂಗಾಗ್ಬಿಟ್ಟು ಇದು ಇತ್ತು ಮನೆಯಲ್ಲಿ, ಹಾಗಾಗಿ ಇದನ್ನು ಕೂಡ ಎಣ್ಣೆಗೆ ಕರೆದ್ಬಿಟ್ಟು ಅದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳತ್ತೀನಿ ರೀ. ಇದೆಲ್ಲವೂ ನೋಡಿ ಈಗ ರೆಡಿ ಆಗೈತಿ. ಶೇಂಗಾದ ಕಾಳು ಮತ್ತು ಇದು ಪುಟಾಣಿ ಮಾಡಿರುವಂಥ ಅವಲಕ್ಕಿ ಸೇವ್ದು ಅದೆಲ್ಲ ಕೂಡ ಈಗ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡಿನಿ. ಒಂದು ಏನು ಗೊತ್ತಾ, ಭಾಳ ಅನಿಸ್ತದೆ. ಏನು ಮಾಡತ್ತ ಇವು ಬೆಳ್ಳುಳ್ಳಿ ಮನ್ಯಾಗ ಯಾಕೆ ಹಿಂಗ ಮಾಡ್ತೀನಿ? ಯಾರು ಮಾತಾಡ್ತಾರೆ ಈಗ? ಅದೇ ಇನ್ಸ್ಟಾಗ್ರಾಮ್ದಾಗ ಇಬ್ರು ಅಣ್ಣ ತಂಗಿ ಬರ್ತಾರ. ಹೌದು, ಇದ್ರಕ್ಕಿಂತ ಬೇರೆ ಇರ್ತದ ಅವ್ರದ್ದು. ಭಾಳ ಚೆನ್ನಾಗಿ ಹಿಂಗ್ ಮಾಡ್ತಿ, ಏನೋ ಒಂಥರ ಬೇರೆ ಅವ್ರದ್ದು. ಯಾರು ಮಾಡಕತ್ತಿ? ನಮ್ದು ಏನ್ ಮಾಡಕತ್ತಿ ನಾವತ್ತು ನಮಗೂ ಹಂಗಸ್ತಾರೆ. ಯಾರು ಮಾಡಕತ್ತಿ? ಇದು ಇದ್ರ ಭಾಷೆ, ಮಹಾರಾಷ್ಟ್ರ ಕಡೆ ಬರ್ತದೆ. ಹುಬ್ಳಿ ಭಾಷೆ. ಹುಬ್ಳಿಯವ್ರು ಹಂಗ ಮಾತಾಡಲ್ಲ. ಬಹಳ ಸೂಕ್ಷ್ಮ ಭಾಷೆ ಅದು ಹುಬ್ಳಿದು. ಏನ್ ಮಾಡಕತ್ತಿದಿ? ಇಲ್ಲ, ಹುಬ್ಳಿಯವ್ರ ಭಾಷೆ ಭಾರಿ ಶಿಸ್ತದು. ನಂಗೆ ಭಾಳ ಇಷ್ಟ ಅವ್ರ ಭಾಷೆ. ಹೆಂಗ್ರಿ? ಇಲ್ರಪ್ಪ, ಹೌದ್ರಪ್ಪ, ಹೂನ್ರಪ್ಪ, ಊಟ ಮಾಡಿದ್ರೇನ್ರಪ್ಪ ಅಂತಾರ ಅವ್ರು. ಬಾಳು ಬಾಳ ಜೋಪಾನ ತಿರ್ಗಡ್ಸ್ಲಿಕ್ಕ ಎಲ್ಲಿಟ್ಟಿದ್ಯೋ ತಮ್ಮ ಸಿಗಲ್ಲಾಗ್ಯದಲ್ಲ, ತಿರ್ಗಾಡ್ಸೋದು ಇದೇ ತೊಗೊಂಡು ತಿರ್ಗಾಡ್ಸೋದು.
ಅತ್ತಮ್ಮ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾಯ್ತು ಕರಿಬೇವೆಲ್ಲ ದೋಸ್ತಮ್ಮ ನಿಮ್ಮಿಂದ ಹಚ್ಚರ ಅದೇ 3 ತಾಸು ಮಾತಾಡಿದಾಗ ನಿದ್ದಿಗನಾಗಿದ್ದೆ ನೋಡಿಲ್ಲ. ಅದೇನ್ರಿ ಹಂಗ ಹಾಕತ್ತಾರಲ್ಲ ಅದಕ್ಕೆ ಈಗ ಅಂದ್ರೆ ಬಂದ್ಬಿಡಿದ್ಯಾ ಒಂದು 2 ಮೆಣಸಿನ್ಕಾಯಿ ಹುರಿದಾಕ್ರಿ ನೋಡಿ. ನಲಕ್ಕಿ ನೀನೆಲ್ಲ ಕಾರ್ಬಾರ್ ಮಾಡೋಣ ನನಗೆ ಗೊತ್ತಿರ ಅದಕ್ಕೆ ಹೇಳೋದು. ಇಷ್ಟದು ನಮ್ಗೆ ಅಷ್ಟದು ನೋಡು ನಾವು ಮನಾರ ಅವಲ್ಲ ನೋಡು ನೋಡ್ ಸೊಕರ ಇಷ್ಟೆಲ್ಲ ಅದಲ್ಲ ಸ್ವಲ್ಪ ಗಾಳಿ ರೂಪಾಯಿ ಕೊಟ್ರು ಬಂದು 260 ರೂಪಾಯಿ ಕೊಟ್ರು 2 ಪ್ಯಾಕೆಟ್ 2 ಕೆಜಿ ಬರ್ತದೆ. 2 ಕೆಜಿ ಬರ್ತದೆ ಎಷ್ಟಕ್ಕ 260. ಅದ್ರಾಗ ಮಸಾಲೆ ಎಷ್ಟು ಕೆಮಿಕಲ್ ಎಷ್ಟು ಆ ಎಣ್ಣೆ ಎದರಲ್ಲಿ ಮಾಡಿರ್ತಾರ ಗೊತ್ತಿಲ್ಲ. ಅರ್ಜೆಂಟ್ ನಾ ತಂದು ತಿನ್ನು ಬೇಡನಲ್ಲ. ಆದ್ರೆ ಈ ಟೈಮ್ದಾಗ ಫ್ರೀ ಇರೋ ಟೈಮ್ದಾಗ ಕುಲ್ಲ ಇರೋ ಟೈಮ್ದಾಗ ಎಲ್ಲ ಮನ್ಯಾಗ ಇರೋ ಟೈಮ್ದಾಗ ನಾವು ಮಾಡ್ಕೊಂಡು ತಿನ್ಬೇಕಿಂತಾವೆಲ್ಲ ನಮ್ಮ ಆರೋಗ್ಯ ನಾವೇ ಈಗೇನು ಎಣ್ಣೆ ಎಟ್ಟು ಹೋಯ್ತು ಅದೇ ಆಮೇಲೆ 1 ಕೆಜಿ ಎಣ್ಣೆ ಹೋಯ್ತು 1 ಕೆಜಿ ಇಟ್ಟು ಹೋಯ್ತು. ನಿಮಗ ಅಷ್ಟೊಂದು ಅದಾವ ಆಕಿಗಿನೋ ಅಷ್ಟು ಕಟ್ಟದೇ ಇಲ್ಲ ಭಾಳ ಅದಾವು. ಆ ಡಬ್ಬೆ ಹಾಕಿಟ್ಟು ನನಗೈತು ನಿನಗೈತು ಸಿದ್ಧಾರ್ಥಗೈತು ಭಾಗ್ಯಾಗೈತು ಎಲ್ಲಾರ್ಗಿ ತುಪ್ರಿ ತೃಪ್ತಿ ಆಯ್ತು. ತುಪ್ರಿ ತೃಪ್ತಿ ತುಪ್ರಿ ತ್ರೂ